ಕೆಲವು ಅಕಾಲಿಕವಾದಂಥ ಮಳೆಯಿಂದ ಕಲಬುರಗಿ ಭಾಗದಲ್ಲೂ ಸಹ ಏನೇನು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ. ಇದರ ಬಗ್ಗೆ ಏನಾದರೂ ಚಿಂತನೆ ಇದೆಯಾ? ಯಾರಾದರೂ ಒಬ್ಬ ಮಂತ್ರಿಗೆ ಕನಿಷ್ಠ ಇನ್ನೊಬ್ಬ ಕನಸು ಕಾಣ್ಕೊಂಡು ಕೂತಿದ್ದಾರೆ. 20 ಸೀಟು 22 ಸೀಟು ಈ ಬಾರಿ ಗೆದ್ದಾಗಿದೆ. ನಾವು ಒಬ್ಬ ಮಂತ್ರಿ ಚುನಾವಣೆ ನಂತರವಾದರು ಎಷ್ಟು ಕಡೆ ಹೋಗಿ ಭೇಟಿ ಮಾಡಿದ್ರಿ? ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಸುಮಾರು 2000ಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ಇಂಥ ಮಳೆ ಆದರೂ ನೀರಿನ ಸಮಸ್ಯೆ ಕುಡಿಲಿಕ್ಕೆ ಇದನ್ನು ಹೇಳಿದ್ದಾರೆ ನಿನ್ನೆ ದಿನ. ಇಂಥ ಒಂದು ಪರಿಸ್ಥಿತಿನಲ್ಲಿ ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು? ಯಾವುದಾದ್ರು ಜಿಲ್ಲೆಯಲ್ಲಿ ಮಂತ್ರಿಗಳು ಉಳ್ಕೊಂಡು ಆ ಒಂದು ವಾತಾವರಣ ನಾವು ಎಲ್ಲೂ ಕಾಣಲಿಲ್ಲ. ಇದು ಈ ಸರ್ಕಾರದ ಒಂದು ವರ್ಷದ ಸಂಪೂರ್ಣವಾಗಿ ರಾಜ್ಯದ ಅಭಿವೃದ್ಧಿ ಸ್ಥಗಿತ ಆಗಿರತಕ್ಕಂಥದ್ದೇನಿದೆ, ಯಾವುದೇ ರೀತಿಯ ನಾಡಿನ ಅಭಿವೃದ್ಧಿಗೆ ಪೂರಕವಾದಂಥ ಒಂದೇ ಒಂದು ಯೋಜನೆಗಳು ಇವು ಮಾಡಿದ್ದೇವೆ ಅಂತಕ್ಕಂಥದ್ದಿಲ್ಲ. ಇಲ್ಲಿ ಕಳೆದ ಒಂದು ವರ್ಷದಲ್ಲಿ ಆಗಿರತಕ್ಕಂಥ ಕೆಲಸಗಳು ಹಿಂದೆ 5 ವರ್ಷದಲ್ಲಿ ಸರ್ಕಾರಗಳು ತೆಗೆದುಕೊಂಡಂಥ ಕೆಲವು ಆಡಳಿತಾತ್ಮಕವಂಥ ಮಂಜೂರಾತಿಗಳೇನಿದೆ, ಆ 5 ವರ್ಷದಿಂದ ಇದ್ದಂಥ ಮಂಜೂರಾತಿಗಳಿಗೆ ಆ ಕೆಲಸವನ್ನು ಮುಂದುವರಿಸಿದ್ದು ಬಿಟ್ಟರೆ ಈ ಸರ್ಕಾರದಿಂದ ಹೊಸದಾಗಿ ಯಾವುದೇ ಕಾರ್ಯಕ್ರಮಗಳಿಲ್ಲ. ವರ್ಗಾವಣೆ ದಂಧೆ ಅಂತೂ ಇಲ್ಲಿ ಕೇಳಲೇಬೇಕಾಗಿದೆ. ಈಗಲೂ ಸಹ ಕಾಂಟ್ರಾಕ್ಟ್ಗಳು ಮೊನ್ನೆ ತಾನೆ ಕಾರ್ಪೊರೇಷನ್ನ ಗುತ್ತಿಗೆದಾರರು ಏನು ಹೇಳಿಕೆ ಕೊಟ್ಟಿದ್ದಾರೆ? 3-4 ದಿವಸದಿಂದ. ಇನ್ನು ವರ್ಗಾವಣೆಗೆ ಅದೆಂಥದ್ದು ಹೊಸ, ಅದಕ್ಕೇನು ಹೇಳ್ತೀರಿ, ಸೈನು ಅಂದರೆ ಹೊಸದಾಗಿ ಸನ್ನೆ ಅಂತ ಕರೀತೀರೋ ಏನಂತ ಕರೀತೀರಿ, ಆ ಸಿಂಬಲ್ ವರ್ಗಾವಣೆಗೆ ಅದೆಂಥದ್ದು CRS ಫಂಡ್ ಇತ್ತಲ್ಲ, CRS ಫಂಡನ್ನು ವರ್ಗಾವಣೆಗೆ ಸಿಂಬಲ್ ಆಗಿ ಇಟ್ಕೊಂಡ್ರು. ಸನ್ನೆ ಕೊಡೋದಕ್ಕೆ ವರ್ಗಾವಣೆ CSR ಫಂಡ್ನ ಯಾವ ರೀತಿ ಆ CSR ಹೆಸರೇಳಿ ವರ್ಗಾವಣೆಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಒಂದು ಹೊಸ ಸಾಧನೆ ಮಾಡ್ಕೊಂಡು ಅಭಯ ಅಂತ ಹೇಳಿದ್ವಿ. ಅದು ಒಂದು ದೊಡ್ಡ ಸಾಧನೆ. ಈ ಸರ್ಕಾರ ಮಾಡಿದ್ದು ಈ ರೀತಿಯ ಸಾಧನೆಗಳು ಬಿಟ್ಟರೆ ನಾಡಿನ ಜನತೆಯ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ದಾರೆ. ಹಲವಾರು ಕಡೆ ಮನೆಗಳು ಕುಸಿದು ಬಿದ್ದಿದೆ. ಕೆಲವು ಕಡೆ ಕಾರ್ಪೊರೇಷನ್ ಮನೆಗಳು, ನಿಮ್ಮ ಬಹು ಅಂತಸ್ತಿನ ಮನೆಗಳನ್ನು ಕಟ್ಟಿ 2-3 ದಿವಸದಿಂದ ಯಾವುದೋ ಚಾನಲ್ಗಳಲ್ಲಿ ಹೊಡಿತಾ ಇದ್ದೀರಿ. ಮೇಲ್ಗಡೆಯಿಂದ ನೀರು ಸುರಿತಾ ಇರೋದು, ಆ ಮನೆಗಳಲ್ಲಿ ಆ ಮದ್ಯದ ಬಾಟ್ಲುಗಳು ಕ್ಲೀನ್ ಇಲ್ಲದೆ ಇರ್ತಕ್ಕಂಥದ್ದು, ಅವ್ರು ವಾಸ ಮಾಡಲಿಕ್ಕೆ ಸಮಸ್ಯೆ ಇರತಕ್ಕಂಥದ್ದನ್ನ ಅಧಿಕಾರಿಗಳ ಮುಂದೆ ತಂದರೂ ಏನು ಪ್ರಯೋಜನ ಆಗಿಲ್ಲ. ಇವತ್ತದು ಎಂಥದ್ದು ಪ್ರದಕ್ಷಿಣೆ ಮಾಡಿದ್ರಂತಲ್ಲ, ನಗರ ಪ್ರದಕ್ಷಿಣೆನ, ಸಿಟಿ ರೌಂಡ್ ನಗರ ಪ್ರದಕ್ಷಿಣೆ ಇವತ್ತು ಎಲ್ಲೋ ಇದೆ. ಕಳೆದ ವರ್ಷನೂ ಮಾಡಿದ್ರೆ ನಗರ ಪ್ರದಕ್ಷಿಣೆ, ಕಳೆದ ಬಾರಿನೂ ನಗರ ಪ್ರದಕ್ಷಿಣೆ ಮಾಡಿ ಏನು ಜನರ ಸಮಸ್ಯೆಗೆ ಪರಿಹಾರ ತಂದುಕೊಂಡ್ರಿ? ಬೆಂಗಳೂರು ನಾಗರಿಕರಿಗೆ ಎಷ್ಟು ಮನೆಗಳು ಬಿದ್ದೋಗಿದ್ದಾವೆ ಮಾಹಿತಿ ತರಿಸ್ಕೊಂಡಿದ್ದೀರ ಈಗ ಮಳೆಯಲ್ಲಿ ಕಳೆದ 1 ವಾರದಿಂದ. ಇದು ಈ ಸರ್ಕಾರದ ವೈಫಲ್ಯಗಳೇನಿದೆ, ಜನಕ್ಕೆ ಬೇಸರ ಆಗಿರತಕ್ಕಂಥದ್ದು ಸತ್ಯ ಇದೆ. ಇವರು ಎಷ್ಟೇ ನಮ್ಮ ಸಾಧನೆ ಅಂತ ಇಲ್ಲಿ ಇವತ್ತಿಂದು ಇಲ್ಲಿ ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ಮೀಟ್ ಸ್ವಲ್ಪ ಮಾಡ್ಕೊಂಡಿರ್ಬೋದು. ಯಾಕೋ ಈ ಪೆನ್ ಡ್ರೈವ್ ಸಾಧನೆ ಒಂದು ಹೇಳಲಿಲ್ಲ. ಪೆನ್ ಡ್ರೈವ್ ಸಾಧನೆ ನಾನು ಹೇಳ್ಬೋದು ಇವತ್ತು ಅಂತ ಅನ್ಕೊಂಡಿದ್ದೆ. ರಾಜ್ಯದಲ್ಲಿ ಅತ್ಯಂತ ವಿದ್ಯುತ್ ಸಂಚಲನವನ್ನು ಮೂಡಿಸಿರ್ತಕ್ಕಂಥ ವಿಶ್ವದಾದ್ಯಂತ ಆ ಒಂದು ವಿಷಯದ ಬಗ್ಗೆ ಏನು ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿನಾದರೂ ಇಡ್ತಾರೇನೋ ಅಂತ ಅನ್ಕೊಂಡಿದ್ದೆ ನಾನು. ವಿದ್ಯುತ್ ಸಂಚಾರ ಆಗೋಯ್ತು ಎಲ್ಲ ಕಡೆ ಸಂಚಲನ. ಇದು
ನಾನು ಇನ್ನೂ ಎಳಿಲಿಕ್ಕೆ ಹೋಗೋದಿಲ್ಲ, ಹಿಂಸೆ ಆಗ್ಬೋದು. ಸರ್ಕಾರ ಸಾಧನೆ ಬಗ್ಗೆ ನಾನು ವೈಯಕ್ತಿಕವಾಗಿ ಅಧಿಕಾರ ನಡೆಸಿದ್ದೇನೆ 2 ಬಾರಿ, ಅದು 10-20 ತಿಂಗಳಿರ್ಬೋದು, 14 ತಿಂಗಳು. ನಾನೇನು ಜಾಹೀರಾತು ಕೊಟ್ಟು ಪ್ರಚಾರ ಪಡೆಯೋಕ್ಕೆ ಹೋಗಲಿಲ್ಲ. ನನಗೂ ಅನುಭವ ಇದೆ. ಈ ಸರ್ಕಾರ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಂಡು ಬರೀ ಜಾಹೀರಾತಿನ ಸರ್ಕಾರವಾಗಿ ಕಳೆದಿದ್ದಾರೆ ಸಮಯ 1 ವರ್ಷ. ಇದು ಜಾಹೀರಾತು ಸರ್ಕಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಸಾಧನೆ, ಜಾಹೀರಾತಿನ ಸಾಧನೆ. ಇನ್ನು ನಿಮ್ಮೆಲ್ಲರಿಗೂ ಬೇಕಾಗಿರತಕ್ಕಂಥ ಪ್ರಮುಖವಾಗಿ ಗೊತ್ತು ನನಗೆ, ಇದೆಲ್ಲ ಈ ಒಂದು ಸರ್ಕಾರ ಸಾಧನೆ ಇದರ ಬಗ್ಗೆ ಎಲ್ಲ ನಿಮಗೂ ಏನು ಇಂಟ್ರೆಸ್ಟ್ ಇಲ್ಲ, ಗೊತ್ತು ನನಗೆ. ಇರ್ತಕ್ಕಂಥ ಒಂದು ಕುತೂಹಲ, ಪ್ರತಿದಿನ ಏನು ನಡೀತಾ ಇದೆ, ವಿದ್ಯುತ್ ಸಂಚಲನ ಅಂತಕ್ಕಂಥ ಏನು ಹೇಳಿದ್ದೇನೆ, ಅದು ನಿಮ್ಮೆಲ್ಲರಿಗೂ ಬೇಕಾಗಿರತಕ್ಕಂಥ ಪ್ರಮುಖವಾದಂಥ ನಾನು ಇವತ್ತು ಪ್ರಜಾವಣೆ ಪತ್ರಿಕೆ ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾಗಿದೆ. ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾಗಿದೆ. ದೀರ್ಘ ರಜೆ ಪಡೆಯಲು ಹಿಂಜರಿಕೆ, ಶೀಲ ಶಂಕಿಸುವ ಆತಂಕ, ಒಳನಾಡು ಈ ರೀತಿಯ ಒಂದು ಮಾನಸಿಕ ಯಾತನೆ ಅನುಭವಿಸ್ತಾ ಇರತಕ್ಕಂಥ ನನ್ನ ಸಹೋದರಿಯರಿಗೆ, ತಾಯಂದರಿಗೆ ಸಾರ್ವಜನಿಕವಾಗಿ ನಾನು ಮತ್ತೊಂದು ಬಾರಿ ಕ್ಷಮಾಪಣೆ ಕೊಡ್ತೀನಿ. ನಾನು ಅರ್ಥ ಮಾಡ್ಕೋಬೇಡ ಅವರ ಮಾನಸಿಕ ಯಾತನೆ, ಅವರ ನೋವುಗಳು. ಇಲ್ಲ, ಬಹಳ ವಿಷಯ ಬರೆದಿದ್ದಾರೆ ಹಾಸನದ ಆರ್ಟಿಕಲ್. ಇದು ಯಾವ ಇಂಥ ಒಂದು ಪರಿಸ್ಥಿತಿಗೆ ಯಾರು ಇದನ್ನು ದುಡಿದ್ರು? ನಾನು ಒಂದು ಮಾತು ಹೇಳ್ತೇನೆ, ಇಂಥ ಪ್ರಕರಣಗಳು ಬೇಕಾದಷ್ಟು ಇದೆ. ಪ್ರಮಾಣದ ಗಾತ್ರಗಳು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು. ಇದು ಒಂದು ನಾವೆಲ್ಲರೂ ಅಸಹ್ಯ ಪಡ್ತಕ್ಕಂಥ ಒಂದು ಪ್ರಕರಣ ಇದೆ. ನಾವೆಲ್ಲ